ಅವಕಾಶವನ್ನ ಕೊಟ್ಟಿದ್ದಾರೆ. ಲಾಸ್ಟ್ ಉಪಮುಖ್ಯಮಂತ್ರಿಗಳು ಕೂಡ ಎಂಎಲ್ಎಗಳು ಮಂತ್ರಿಗಳು ಮೀಟಿಂಗ್ ಹೋಗಿದ್ರು. ಸಾರ್ವಜನಿಕವಾಗಿ ಏನ್ ಚರ್ಚೆ ಆಗ್ತಾ ಇದೆ, ನಮ್ಮಲ್ಲಿ ಬಂದಿಲ್ಲ ಅಂತ ಅದನ್ನ ಹೋಗ್ಲಾಡಿಸಬೇಕು. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೇಳಿ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಚರ್ಚೆ ಆಗಲಿಲ್ಲ. ಈ ಕಾಲಾವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಏನೇನು ಮಾತನಾಡಬೇಕು, ಏನೇನು ಮಾಹಿತಿ ಕೊಡಬೇಕು ಈಗ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ. ಕೆಲವು ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿರುವಂತೆ ಸಮುದಾಯವಾರು ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಸಮುದಾಯದವರು ಕೇಳ್ತಕ್ಕಂಥದ್ದಕ್ಕೆ ಅವರಿಗೆ ಎಲ್ಲ ಪೂರ್ತಿ ರೈಟ್ಸ್ ಇದೆ, ಅದೇನು ತಪ್ಪೇನಿಲ್ಲ. ಅವರ ಸಮುದಾಯದವ್ರದ್ದು ಏನೇನು ಬೇಕು ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಡಿ ಅಂತಕ್ಕಂಥದ್ದು, ರೈಟಿಂಗ್ ಅಲ್ಲಿ ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಅಂತ ಮಾಹಿತಿ ಇದೆ. ನೆನ್ನೆ ತಾನೇ ಆಗಿದೆ. ನಿಮ್ಮ ಪಕ್ಷದ ನಾಯಕರು ವರದಿ ಮತ್ತೊಮ್ಮೆ ಮಾಡಬೇಕು, ವೈಜ್ಞಾನಿಕವಾಗಿ ಇದು ಅವೈಜ್ಞಾನಿಕವಾಗಿ ಆಗಿದೆ, ಪಾರದರ್ಶಕವಾಗಿಲ್ಲ ಅಂತ. ಅವೈಜ್ಞಾನಿಕವಾಗಿಲ್ಲ ಆಗಿದೆ, ಅದ್ರಲ್ಲಿ ಏನ್ ನ್ಯೂನತೆಗಳಿದೆ ಸರಿಪಡಿಸ್ತಕ್ಕಂಥದ್ದಕ್ಕೆ ನಮ್ಮ ಜಾತಿಯ ಮುಖಂಡರುಗಳು ಏನಿರ್ತಾರೆ ಅವರ ಭಾವನೆಗಳು ಕೇಳಿ ಅದನ್ನೇನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಡಬೇಕು ಅದು ಕೊಡ್ತೀವಿ. ಮೊನ್ನೆ ಆರ್ ಅಶೋಕ್ ಅವರು ಸರ್, ಎಸ್.ಟಿ. ಸೋಮಶೇಖರ್ ಮತ್ತೆ ಹೆಬ್ಬಾರ್ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ, ಅವರು ನಮ್ಮ ಪಕ್ಷದಿಂದ ದೂರ ಇದ್ದಾರೆ, ಅವರು ಬೆಂಬಲ ಕೊಡ್ತಾ ಇಲ್ಲ, ನಾವು ಅವ್ರನ್ನ ಸೇರಿಸ್ಕೊಡ್ತೀವಿ, ನಮ್ಮ ಜೊತೆ ಇಲ್ಲ ಹೇಳ್ತಕ್ಕಂಥದ್ದು ಒಂದೇ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ಕಾಂಗ್ರೆಸ್ ಪಕ್ಷದಿಂದ ಕಂಡು ಬಂದ್ರು. 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, 3 ವರ್ಷ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ. 3 ವರ್ಷದಲ್ಲಿ ಯಾವತ್ತಾರು ಒಂದೇ ಒಂದು ಕೆಟ್ಟಗಳಿಗೆ ಯಾವ್ದಾದ್ರು ಒಂದೇ ಒಂದಿತ್ತ? ಯಾವ್ದಾದ್ರು ಪಕ್ಷ ವಿರೋಧಿ ಚಟುವಟಿಕೆ ಏನಾದ್ರು ಮಿಸ್ಟರ್ ಅಶೋಕ್ ಅವರೇ ನಾನೇನಾದ್ರೂ ಮಾಡಿದ್ದೀನ? ಅಶೋಕ್ ಅವ್ರಿಗೆ ಹೇಳುದಿಷ್ಟೇ, ನನ್ನ ಸೋಲಿಸಬೇಕಂತ ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮೂಲ ಬಿಜೆಪಿಯವರು ಟ್ರೈ ಮಾಡೋರು. ಆ ಮೂಲ ಬಿಜೆಪಿಯವ್ರಿಗೆ ನೀವು ಕುಳಿತು ಸೆಟ್ರೇಟ್ ಮಾಡಿ ಅಂತ ಅಶೋಕ್ ಅವ್ರಿಗೆ ಹೇಳುದು ನಾನು. ಅದನ್ನ ಸೆಟ್ರೇಟ್ ಮಾಡಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ. ಕೇಂದ್ರದವರು ಶಿಸ್ತು ಕಮಿಟಿ ನೋಟಿಸ್ಗೆ ಕೊಟ್ಟಿದ್ದಾರೆ ಅಲ್ವಾ? ಅವ್ರು ಏನ್ ಕ್ರಮ ತೆಗೆದುಕೊಳ್ಳೋಕ್ಕಿಂತ ಮುಂಚೆನೆ ನಿಮ್ಗೆ ಯಾಕೆ ಅಷ್ಟೊಂದು ಅವಸರ? ಮಿಸ್ಟರ್ ಅಶೋಕ್ ರವರೇ, ನನ್ನನ್ನ ಬಿಜೆಪಿಯಿಂದ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಮುಖ್ಯ ಕಾರಣಕರ್ತರು ನೀವೇ. ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಕೇಂದ್ರದವ್ರು ಏನ್ರ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅಲ್ಲಿ ಗಂಟ ನಿಮ್ಗೆ ಪೇಷನ್ಸ್ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ನಾವು? ಅಶೋಕ್ ರವರೇ, ಜಾಸ್ತಿ ಪ್ರೆಸ್ ಹತ್ರ ಮಾತನಾಡಕ್ಕೆ ಹೋಗ್ಬೇಡಿ. ನನಗೂ ಕೂಡ ಮಾತನಾಡಕ್ಕೆ ಬರ್ತದೆ. ಕೇಂದ್ರ ಸಮಿತಿ ಏನ್ ತೆಗೆದುಕೊಳ್ತಾರೆ ಶಿಸ್ತು ಕ್ರಮ, ಅಲ್ಲಿ ಗಂಟೆ ವೇಟ್ ಮಾಡಿ. ಅಷ್ಟೊಂದು ಆತರ ಯಾಕೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.